ಹಾಸನದಲ್ಲಿ ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿ. ಹಾಸನದಲ್ಲಿ ಜನತಾ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ದಿನೇ ದಿನೇ ಹಾಸನದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ತಾ ಇದೆ, ಈವನ್ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮಸಿ ಬಳಿದ ಬಳಿಕ ಹಾಸನದಲ್ಲಿ ಎಲ್ಲೋ ಒಂದ್ ಕಡೆ ಕುಂದಿದೆ ಜೆಡಿಎಸ್ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಮತ್ತೊಮ್ಮೆ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಹುಮ್ಮಸ್ಸನ್ನ ತುಂಬುವಂತ ನಿಟ್ಟಿನಲ್ಲಿ ಜೆಡಿಎಸ್ ಸಮಾವೇಶ ಅಲ್ಲಿ ಹಾಸನದಿಂದ ಶುರುವಾಗ್ತಾ ಇದೆ. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ ಭಾಗಿಯಾಗಿದ್ದಾರೆ. ಮನೆ ದೇವರು ದೇವೇಶ್ವರನಿಗೆ ಎಚ್.ಡಿ. ಪೂಜೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಬ್ಬರಿಸುವುದಕ್ಕೆ ದಳಪತಿಗಳು ರೆಡಿ ಆಗಿದ್ದಾರೆ. ಬೆಳ್ಳಿಯ ಹಬ್ಬದ ಜೊತೆಗೆ ಕಾಂಗ್ರೆಸ್ಗೆ ದಳಪತಿಗಳ ಟಕ್ಕರ್. ಹಾಸನದ ಬೂನಹಳ್ಳಿ ಬಳಿ ನಡೀತಾ ಇರುವಂತ ಕಾರ್ಯಕ್ರಮ. ಹಾಸನ ತುಂಬೆಲ್ಲ ರಾರಾಜಿಸ್ತಾ ಇದೆ ಜೆಡಿಎಸ್ನ ಫ್ಲೆಕ್ಸು, ಬ್ಯಾನರ್ಗಳು, ಬಂಟಿಂಗ್ಸ್ಗಳು. ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರು. ಪತ್ನಿ ಚೆನ್ನಮ್ಮ ಜೊತೆ ಹೋಗಿ 2.5 ಲಕ್ಷ ಜನ ಸಮಾವೇಶಕ್ಕೆ ಬರುವಂತ ನಿರೀಕ್ಷೆ ಇದೆ. 1 ಲಕ್ಷದ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರ ಮಧ್ಯೆಯಿಂದ ವೇದಿಕೆಗೆ ಬರಲಿರುವಂಥದ್ದು ದೇವೇಗೌಡರು. ಜೆಡಿಎಸ್ನ ಎಲ್ಲ ಅಟ್ ಪ್ರೆಸೆಂಟ್ ಇರುವಂತ 18 ಜನ ಶಾಸಕರು ಮತ್ತಿಬ್ಬರು ಸಂಸದರಿದ್ದಾರೆ. ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ನಾಯಕರುಗಳು ಭಾಗಿಯಾಗುವಂತ ಸಾಧ್ಯತೆ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಜನರನ್ನು ಸೇರಿಸಲಾಗಿದೆ. ಮೊನ್ನೆ ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು, ಹಾಸನ ಜಿಲ್ಲೆ 1ರಿಂದಲೇ ನಾವು 1.5 ಲಕ್ಷ ಜನರನ್ನ ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. 1 ಲಕ್ಷದ ಆಸನದ ವ್ಯವಸ್ಥೆಯನ್ನೇ ಮಾಡಲಾಗಿದೆ ಅಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಜೆಡಿಎಸ್ ಅನ್ನ ಮತ್ತೊಮ್ಮೆ ಕಟ್ಟುವಂಥ ಪ್ರಯತ್ನ, 2028ರ ಚುನಾವಣೆಗೆ ಹಣಿಗೊಳಿಸುವಂಥ ಪ್ರಯತ್ನ ಅದು ಹಾಸನದಿಂದ ಶುರುವಾಗ್ತಾ ಇದೆ. ರಣಕಹಳೆಯನ್ನು ಮೊಳಗಿಸ್ತಾ ಇರುವಂಥದ್ದು ಜೆಡಿಎಸ್. ಯಾಕೆಂದರೆ ಹಾಸನದಲ್ಲಿ ಸಹಜವಾಗಿ ಏನಾಗಿದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ದೇವೇಗೌಡರ ಮೊಮ್ಮಗನ ವಿಚಾರ ಎಲ್ಲೆಲ್ಲಿಗೆಲ್ಲ ಚರ್ಚೆ ಆಯಿತು, ಯಾವ ಲೆವೆಲ್ಲಿಗೆ ಮಸಿಯನ್ನ ಬಡಿಯಲಾಯಿತು. ಅದಾದ ಬಳಿಕ ಜೆಡಿಎಸ್ ಮತ್ತೊಮ್ಮೆ ಕಾರ್ಯಕರ್ತರಲ್ಲಿ ಪಕ್ಷ ಸಂಘಟನೆ ಮಾಡಬೇಕು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಬೇಕು. ಸ್ಥಳೀಯ ಚುನಾವಣೆಗಳು ಬೇರೆ ಇರುವಂಥ ಹಿನ್ನೆಲೆಯಲ್ಲಿ, ಬಿಜೆಪಿ ಜೊತೆ ಮೈತ್ರಿ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲೂ ಕೂಡ ಕಳೆದು ಹೋಗಿಲ್ಲ, ಮತ್ತೆ ಪುಟಿದೇಳ್ತೀವಿ ಅನ್ನುವಂಥ ಸಂದೇಶವನ್ನು ಹಾಸನದಿಂದಲೇ ಕೊಡ್ತಾ ಇದ್ದಾರೆ. ದೊಡ್ಡ ಸಮಾವೇಶವನ್ನ ಮಾಡಲಾಗ್ತಾ ಇದೆ. 2028ರ ಚುನಾವಣೆ ಮತ್ತು ಸ್ಥಳೀಯ ಚುನಾವಣೆಗೆ ರೆಡಿಯಾಗುವಂಥ ನಿಟ್ಟಿನಲ್ಲಿ ಈಗಿನಿಂದಲೇ ಜೆಡಿಎಸ್ ಸಿದ್ಧತೆ ಆರಂಭ ಆಗಿದೆ. ಅದರ ಮೊದಲ ಭಾಗವಾಗಿ ಹಾಸನದಲ್ಲಿ ಸಮಾವೇಶ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಸಮಾವೇಶ ಯಾವಾಗ ಆರಂಭ ಆಗುತ್ತೆ, ಜನ ಯಾವ ರೀತಿಯಾಗಿ ಸೇರಿದ್ದಾರೆ, ದೇವೇಗೌಡರು ಎಷ್ಟೊತ್ತಿಗೆ ಬರ್ತಾರೆ, ಸಮಾವೇಶದ ಬಗ್ಗೆ ನೋಡ್ತಾ ಹೋದಾದ್ರೆ? ಹಾಸನದಲ್ಲಿ ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಜನತಾ ಸಮಾವೇಶದ ಮೂಲಕ ಮುಂದಾಗಿರುವಂಥದ್ದು. ಯಾಕೆಂತಂದ್ರೆ ಕಳೆದ ಏನು ಕಾಂಗ್ರೆಸ್ ಸರ್ಕಾರ ಇದ್ದಂತಂದ್ರೆ ಈಗ ಕಳೆದ 2 ಬಾರಿಯೂ ಕೂಡ ಕಾಂಗ್ರೆಸ್ ಹಾಸನದಲ್ಲಿ ಸಮಾವೇಶವನ್ನ ಮಾಡುತ್ತಿದ್ದಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಇದೀಗ ಜೆಡಿಎಸ್ ಗಮನಿಸ್ತಾ ಇರ್ಬೋದು. ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಬಂದು ಹಾಸನವಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಅಲ್ಲದೆ ಜಾಗರೋಪಾದಿಯಲ್ಲಿ ಈಗಾಗಲೇ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಷಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಏನು ಸುಮಾರು 1.5 ಲಕ್ಷದಷ್ಟು ಕಾರ್ಯಕರ್ತರು ಈಗ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಆಗಿರುವಂಥದ್ದು. ಅಲ್ಲದೆ ಹುಚ್ಚು ಸೂರಜ್ ರೇವಣ್ಣ ಅವರು ದೇವೇಗೌಡರು ಅವ್ರನ್ನ ಕರ್ಕೊಂಡ್ಬರುವಂತಹ ಒಂದು ಕೇರ್ ಏನಿದೆ ಅದನ್ನ ಪರೀಕ್ಷೆ ನಡೆಸ್ತಾ ಇರುವಂಥದ್ದು. ಅಲ್ಲದೆ ಜನರು ಸಹ ಈಗಾಗಲೇ ವೇದಿಕೆಯ ಬಲಭಾಗ ಹಾಗೂ ಎಡಭಾಗ ಎಲ್ಲ ಕಡೆಗಳಲ್ಲೂ ಕೂಡ ಬಂದು ಆಸನರಾಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಹಾಸನದಲ್ಲಿ ಬೃಹತ್ ಏನು ಈ ಸಾಧನಾ ಸಮಾವೇಶ ಇದೆ, ಆ ಜನತಾ ಸಮಾವೇಶ, ಅದಕ್ಕೆ ದೇವೇಗೌಡರು ಚಾಲನೆಯನ್ನ ಕೊಡಲಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಟಕ್ಕರನ್ನು ಸಹ ಕೊಡ್ತಾರೆ. ಪೃಥ್ವಿ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು